ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಕ ಇದ್ರ ಬಗ್ಗೆ ವಿಡಿಯೋ ಮಾಡಾಕತ್ತಾಳ ಅಂತ ಅಂದ್ಕೊತಿರ್ಬೇಕು. ನಾನು ನೆಕ್ಸ್ಟ್ ವಿಡಿಯೋ ನೈಟಿ ಕಟಿಂಗ್ ಫಿಟ್ಟಿಂಗ್ ಮಾಡೋ ವಿಡಿಯೋ ಹಾಕ್ತೀನಿ ಅಂತ ಹೇಳಿದೆ. ಸಾರಿ ರೀ, ಅದೊಂದು ವಿಡಿಯೋ ಮಾಡೋದು ಆಗಿಲ್ಲ. ಅದಕ್ಕೆ ನನಗೆ ಒಂದಿಷ್ಟು ಹಳೆ ನೈಟಿಗಳು ಟಿಚ್ ಮಾಡಿ ಬಂದಿದ್ದು. ಹಳೆ ನೈಟಿಗಳು ಟಿಚ್ ಮಾಡಿದ್ರೆ ಏಟ್ ಅಮೌಂಟ್ ತೊಗೋಬೇಕು, ಏಟಿಲ್ಲ, ಅವ್ರಲಿಂತನೂ ಲಾಭ ಆಗುತ್ತೂ ಅನ್ನೋದೊಂದು ರೀತಿ ಅದೊಂದು ಹೇಳ್ಕೊಡ್ತೀನಿ ನಿಮ್ಗೆ. ಡ್ರೆಸ್ ಫಿಟ್ಟಿಂಗ್ ಮಾಡೋಕೆ ಎಷ್ಟು ಅಮೌಂಟ್ ತೊಗೋತೀವಿ, ಏನು ಡ್ರೆಸ್ಸಿಂದು ಹೆಂಗೆ ಮಾಹಿತಿ ಅನ್ನೋದು ಅದನ್ನು ಕೂಡ ಹೇಳ್ಕೊಡ್ತೀನಿ. ಇವು ಟೋಟಲ್ 4 ನೈಟಿ ಹಳೆ ಅದಾವೆ. ಇವತ್ತು ಬಂದಂಥವು ಟಿಚಿಂಗ್ ಕೊಟ್ಟು ಹೋಗೋಂಥ ಬಟ್ಟೆಗಳನ್ನ ತೋರ್ಸಾಕತ್ತೀನಿ. ಮೊದಲಿನ ಎಲ್ಲ ಊರಿಗೆ ಬಂದು ನೋಡಿ, ಮೊದಲಿನೆಲ್ಲ ಸ್ಟಾಕ್ ಹಂಗೆ ಕೂತೈತೆ. ಇವು ಏನಿಲ್ಲ ರೀ, ಅಚ್ಚಿಕ ಮೈಯಾಗಿ ಹಿಡಿದ್ರಿ, ಏಕೆ ಹೊಲಿಗೆ ಹಾಕೋದಿಲ್ಲ. ಈಗ ಮುಂದಕ್ಕೆ ಬಾವಿ ನೋಡ್ರಿ. ಈಗ ಇಲ್ಲಿ ತೋಳಿ ಅಂತ ಹಿಡಿದು ಇಷ್ಟು ಬಂದು ಮೈಯಾಗ ಇಲ್ಲಿಗೆ ಒಳಸ್ರಿ. ನೀವು ಇಷ್ಟಿಷ್ಟೇ ಹಾಕಿರ ಒಂದು ನೈಟಿಗೆ 10 ರೂಪಾಯಿ ಆಯ್ತು. ಒಂದು ನೈಟಿಗೆ 10 ರೂಪಾಯಿ ಅಂದ್ರೆ ಹನಿ ಹಿಂಗೆ ಕುಡಿದ್ರೆ ಆಳು ಅಂತ, ತೆನಿ ಕುಡಿದ್ರೆ ಆಸೆ ಅಂತ ಸ್ನೇಹಿತರೆ. ಆ್ಯಕ್ಚುಲಿ ಹಳೆಯರಿಗೂ ಹೊಲಿಬಾರ್ದು. ಇವು ಮನೆಯೂ ಅದಾವು, ಅವರೇ 40 ರೂಪಾಯಿ ಕೊಡ್ತೀನಿ ಹೊಲಿಗೆ ಕೊಡೋವ, ಯಾಕಿಲ್ಲಕ್ಕ ಅಂತಂದರು. ಹಿಂಗಾಗಿ ಮರ್ಜಿ ಮುಲ್ಲ ಇಸ್ಕೊಂಡಿನಿ. ಇಷ್ಟು 4 ಹಂಗೆ ಅದಾವೆ. ಏನು ತೋಳು ಕಟ್ ಮಾಡೋದಿಲ್ಲ, ಏನಿಲ್ಲ. ಇಷ್ಟು ಮಗಳು ಅಲ್ಲಿ ಕೊಟ್ರೆ ಒಂದು ನೈಟಿ ಗಂಟೆಗಿಂತ ಹೆಚ್ಚು, ಒಂದು ನೈಟಿ ಗಂಟು ಬರ್ತದೆ. ಒಂದು ನೈಟಿ ಹಿಡಿತೀವಲ್ಲ ಆ ಗಂಟು ಬರ್ತದೆ. ಒಂದು ನೈಟಿ ಹಿಡಿಬೇಕಂದ್ರೆ ಭುಜ ಕಟ್ ಮಾಡಬೇಕು, ತೋಳು ಕಟ್ ಮಾಡಬೇಕು, ಹುಚ್ಚಬೇಕು, ಪ್ರತಿಯೊಂದು ಕಷ್ಟಪಡಬೇಕಾಗತ್ತೆ ನೈಟಿಗಳು. ಇವು ನಾಳೆ ಬೆಳಗ್ಗೆ ಹೊಲಿತೀವಿ. ಹೀಗಾಗಿ ಇವು ಏನೈತೆ, ಮಣ್ಣೊಬ್ಬರದು ಡ್ರೆಸ್ ಟಾಪ್ ಹಿಡ್ಕೊಟ್ಟಿದ್ದೆ. ಅವ್ರು ಇಷ್ಟು ಬಟ್ಟೆ ತಂದು ಕೊಟ್ಟರು. ನಾವು ಹಿಡಿದಿರುವಂಥ ಟಾಪ್ಗಳು ಅವ್ರಿಗೆ ಇಷ್ಟ ಆತಂದ್ರೆ ನಾವು ಹೊಲಿದಿದ್ದು ಇದನ್ನು ಟಿಚ್ ಮಾಡಿಕೊಟ್ಟಿದ್ದೆ ಅವ್ರಿಗೆ. ಮೈಯ ಮಸ್ತ್ ಕುಂತೈತ್ರಿ ಅಕ್ಕ ಅಂತೇಳಿ ಒಂದಕ್ಕೆ 4 ಬಂದವ್ರಿ ನೋಡಿ. ಇದು ನನ್ನ ತಗ ಹಿಡಿಸ್ಕೊಂಡು ಹೋಗಿದ್ರು. ಸಖತ್ತಾಗಿ ಮೈಯ ಮಸ್ತ್ ಕುಂತೈತೆ ನೋಡಿ. ಫಿಟ್ಟಿಂಗು ಎಲ್ಲಿ ಮೈಯ ಮುದ್ದು ಬರಬಾರ್ದ್ರಿ. ಇದೇನು ಹಿಡ್ದಂಗೆ ಕಾಣುತ್ತೆ, ಹೇಳಿ ಹಿಡ್ದೇ ಇಲ್ಲ ನಂಗೆ ಕಾಣುತ್ತೆ ನೋಡಿ. ಈಗ ಮೈಯಾಗ ಅರಿವಿ ಮುದ್ದೆ ತೊಗೊಂಡು ಅಂದ್ರೆ ಡ್ರೆಸ್ ಫಿಟ್ಟಿಂಗ್ ಚಂದ ಕುಂದ್ರಲ್ಲ. ನಾವೇನು ಕಸ್ಟಮರಿಗೆ ಹೊಲಗೆ ಕೊಡ್ತೀವಲ್ರಿ, ಅದ್ರ ನಾವು ಗೊತ್ತು ನೋಡಿ. ಇವೆರಡು ಪ್ಯಾಂಟ್ ಹೊಲಿಗೆ ಹಾಕ್ಬೇಕ್ರಿ. ಪ್ಯಾಂಟ್ ಹೊಲಿಯಾಕ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 30 ರೂಪಾಯಿ ಅಂತ ಹೇಳಿದೆ. ಭಾಳ ಆಗುತ್ತವ, 25 ತಗೋ, 20 ತೊಗೊಂಡ್ರು ಇಲ್ಲ ಆಗಲ್ಲ ಬಿ ಅಂತಂದೆ. ಈಗ ಹಳ್ಳಿ ಕಡೆ ಗೊತ್ತಲ್ರಿ, ಆಗಲ್ಲ ಬಿ ಆಗೋದಿಲ್ಲ ರೀ ಏನಲ್ಲ, ಆಗಲ್ಲ ಬಿ ಅಂತ ಸಜ್ಜಿಗೆ ಬರೋದು ಮಾತು. ಈಗ ಇವೆರಡು ಪ್ಯಾಂಟು 50 ರೂಪಾಯಿ, 2 ಟಾಪು 60 ರೂಪಾಯಿ, 110 ರೂಪಾಯಿ ರೀ. ಇವು ನೆಸಿನಾಗ ಹೊಲ್ಕೊಂಡ್ಬಿಡ್ತೀನಿ. ಅವು 40, ಇದು 110, 100 ರೂಪಾಯಿ ಆಯ್ತು ರೀ. ಭಾಳ ಅಂದ್ರೆ ನಾವು ಈ 100 ರೂಪಾಯಿಗೆ ಎಷ್ಟು ನಿಮಿಷ ಕೆಲಸ ಮಾಡ್ತೀವಿ ಅಂದ್ರೆ ಅರ್ಧ ತಾಸು ಬೇಡ, 1 ತಾಸನ್ನ ನಾವು ಆರಾಮಾಗಿ ಎಂಥ ಇವಾಗ ಕಲಿಯೋರದಿರಿ. ಈ ತಳಿಗಿರಿ ಟಿಚ್ ಮಾಡೋಕ್ಕೆ ಬರಲ್ಲ ಮಗ, ಸುಮ್ಮನೆ ರಾಟಿ ಹೊಲಿತೀವಿ. ನಮಗೆ ಬ್ಲೌಸ್ ಕಟ್ಟಿಂಗ್ ಬರಲ್ಲ, ಮತ್ತು ಬ್ಲೌಸ್ ಹೊಲಿಯೋಕ್ಕೆ ಬರಲ್ಲ, ರಾಟಿ ತೊಳ್ಯಾಕೆ ಬರ್ತಂದ್ರೂ ತಾಸಿಗೆ 100 ರೂಪಾಯಿ, ಹೊಲಿದ್ರೂ 2 ತಾಸಿಗೆ 300 ರೂಪಾಯಿ ಆಯ್ತು ರೀ. ನಾವೇನು ಐಡಿಯಾ ಮಾಡ್ಕೊಂಡು ಹುಡ್ಕೊಂಡು ಹೊಲಿತೀವಿ ನೋಡಿ, ಅದ್ರ ಮ್ಯಾಗ ಹೋಗುತ್ತಾ. ಇದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಸೈಜ್ ಹಿಡಿಬೇಕಂತ ನೋಡೋಣ. ಮತ್ತು ಈಗ ನಮ್ಮ ಕಸ್ಟಮರ್ ಬೇಕಂದ್ರೆ ಈಗ ಆ್ಯಕ್ಚುಲಿ ಕಟ್ ಹೊಲಿಯೋಕೆ 50 ರೂಪಾಯಿ ಐತ್ರಿ. 30 ರೂಪಾಯಿದಾಗ ಹೊಲಿಗೆ ಕೊಡಬೇಕು. ಯಾಕಂದ್ರೆ ಒಮ್ಮೊಮ್ಮೆ ನಮಗೆ ಕಸ್ಟಮರ್ ಬೇಕಂದ್ರೆ ಮಾಡಿಕೊಡ್ಬೇಕಾಗತ್ತೆ. ಎಲ್ಲ ಕೊಡಿದ್ರು ಮಾಡಿದ್ರು ಟೈಲರಿಂಗ್ ಒಳಗೆ ಲಾಭ ಐತ್ರಿ. ಏನು 5 ರೂಪಾಯಿ ದಾರ ಹಾಕಿದ್ವಿ ಅಂದ್ರೆ ನಾವು ಇಷ್ಟು 150 ರೂಪಾಯಿ ಹೊಲಿಬೋದು. ಅದು 5 ರೂಪಾಯಿ ದಾರನೂ ಖರ್ಚಾಗಲ್ಲ. ಮೊದಲು ಹೊಲಿಗೆ ಏನೈತ್ರಿ, ಹೊಲಿಗೆ ಬಂದೋಬಸ್ತ್ ಹಾಕ್ಬೇಕ್ರಿ. ಹೊಲಿಗೆ ಸೈಡ್ ಮುದ್ದು ಬರೋದು, ಸೈಡ್ ಮುದ್ದು ಬಂತ ಡ್ರೆಸ್ ಸೈಡ್ಸಲ್ರಿ ಯಾರು. ನೈಟಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಹಿಡಿಯೋದಿರ್ತೈತಿ, ಪಿಕೋ ಆಗಿರ್ಬೋದು. ಇನ್ನು ಪಿಕೋ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಹೋಗುತ್ತಂದ್ರೆ ಈಗೆಲ್ಲ ಹಳ್ಳಿ ಕಡೆ ಆದ್ರೂ ಏನು ಮುಚ್ಕೋಣ ನೋಡಿ. ಹಳ್ಳಿ ಕಡೆ ಆದ್ರೆ ಪ್ಯಾಟಿ ಸಿಸ್ಟಮ್ ಹೊಲಿತಾರೆ. ಇವೆಲ್ಲ ಆ್ಯಕ್ಚುಲಿ ಮುದ್ದೆ ಬಾಳ್ದು ನೋಡಿ. ಇಲ್ಲಿ ಬಂದವಂದ್ರೆ ಮುದ್ದೆದವ ಹಿಡಿಯಲ್ಲವ ಇಷ್ಟು ನೀಟಾಗ ನನ್ನ ಮೈಯಾಗ ಬಳೆ ಗಾವಾಗೈತೆ ನೋಡಂತೇಳಿ ಒಬ್ಬರು ಆಂಟಿಯರು ತಂದು ಕೊಟ್ಟು ಹೋಗ್ಯಾರ. ಮುದ್ದೆ ಬಾಳೆ ಅಂತ ಅರಿವಿ ಇಲ್ಲಿ ಬರ್ತಾರೆ. ಇದು ಇಲ್ಲೇ ಅವ್ರಿಂದ ಇಲ್ಲಿ ಊರಿಗೆ ಬಂದಿದ್ರು ಅವ್ರ ರಿಲೇಷನ್ ಅದಾರ ಅಂತೇಳಿ. ಅವ್ರೇನೈತೆ ನೀನು ಕಡೆ ಒಂದು ಟಾಪ್ ಕೊಡವ, ಟಾಪ್ ಕೊಟ್ಟು ಹಿಡು ಕೊಟ್ಬಿಡ ಅಂತಂದರು. ಟಾಪ್ ಅಂತೂ ಹಿಡಿ ಬಂತು 380 ರೂಪಾಯಿ ತೊಳಿದೆ. ಒಂದು ಟಾಪು ಹಿಡಿದು ಒಂದು ಪ್ಯಾಂಟು ಇಷ್ಟರ 380 ರೂಪಾಯಿದಾಗ ಸಟ್ ವೈಸ್ ಕೊಟ್ಟಿದ್ದೆ. ಈಗ ಅವರಿಗೆ ಮತ್ತು ಇವತ್ತು ತಂದು ಹೆಂಗಾದ್ರು ಆಧಾರ್ ಕಾರ್ಡ್ ಐತಲ್ರಿ, ಇವಾಗ ಬಂದು ಕೊಟ್ಟಿರ್ತಾರೆ. ಇವೇ ಮುದ್ದೆದಾಗ ಹಿಡಿಬೇಕಂದ್ರೆ ಈಗ ಇಷ್ಟೇ 4 ಹಿಡಿದ್ರೆ 100-200 ರೂಪಾಯಿ ಮಾಡ್ತಾರೆ. ಇಲ್ಲಿ 150 ರೂಪಾಯಿ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 150 ರೂಪಾಯಿ ಹಿಡಿದೆ ಇಷ್ಟು 4 ಹಿಡಿಯೋಕೆ. ಅವರಿಲ್ಲ 110 ರೂಪಾಯಿ ಕೊಡ್ತೀನಿ ಅಂತಂದರು. ಅಲ್ಲಿ ಊರ್ಲಿಂದ ಊರಿಗೆ ಬಂದಾರ ಅಂತೇಳಿ ಗಪ್ಪ ಅದೇ
ಇಲ್ಲಿ ಉರಾಣರಾದ್ರೆ 120 ತೊಗೊಂಡಿದ್ದೆ ಉರಾಣರಿಗೆ. ಕಸ್ಟಮರ್ ಬೇಕಂದ್ರೆ ಒಮ್ಮೆ ಹೆಚ್ಚು ಬರ್ತಾ ಒಮ್ಮೆ ಕಮ್ಮಿ ಬರ್ತಾ, ನಾವು ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಬಾರ್ದು. ನಮ್ಮ ಕೆಲಸ ನಾವು ನೋಡ್ಕೋಬೇಕು, ಮತ್ತು ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಬಾರ್ದು ಅಂತೇಳಿ ಅಡ್ಡಕ್ಕೆ ದುಡ್ಡಕ್ಕೆ ಹೊಲಿಬಾರ್ದು. ಅದು ಮಾತ್ರ ಹೊಡೆದು ಕುಂದಿರ್ತಾ ಅಡ್ಡಕ್ಕೆ ದುಡ್ಡಕ್ಕೆ ಹೊಲಿದ್ರೆ ನಾವು ನೋಡ್ಕೋಬೇಕು. ಅದು ಟೈಮ್ ಏನು ಹಿಡಿತೈತಿ ಹೆಂಗಿಲ್ಲ ಅವ್ರು ಕೊಡೋ ಹೊತ್ತಿನಾಗ ವಿಚಾರ ಮಾಡಿ ಬಟ್ಟೆಗಳು ತೊಗೋಬೇಕು ನೋಡಿ. ಈಗ ಇದನ್ನು ಹಿಡಿದು ಕೊಟ್ಟಿದ್ದು ಮನೆ ಅಮೌಂಟ್ ಕೊಟ್ಟರೆ ಇದು ಒಂದು 110 ರೂಪಾಯಿ, ಅದೊಂದು 40 ರೂಪಾಯಿ ಅಂದರೆ ಆಯ್ತಲ್ರಿ 150 ರೂಪಾಯಿ. ಭಾಳ ಒಂದು ತಾಸಿಗೆ ಕೆಲಸ ಇದೆ. ಯಾವ ಕೆಲಸನ್ಯಾಗ ಒಂದು ತಾಸಿನ್ಯಾಗ ಯಾವ ಕೆಲಸ ಮಾಡಿದ್ರೆ 150 ರೂಪಾಯಿ ದುಡಿತೀರಿ ಹೇಳ್ರಿ? ಯಾವ ಕೆಲಸ ಮಾಡಿದ್ರೆ 150 ರೂಪಾಯಿ ದುಡಿಯೋಕ್ಕೆ ಸಾಧ್ಯ ಇಲ್ಲ ಒಂದು ತಾಸಿನ್ಯಾಗ. ಆದರೆ ನಾವು ಟೈಲರಿಂಗ್ ಕೆಲಸ ಮಾಡಿ ದುಡಿತೀವಿ ನೋಡಿ. ನಾವು ಕಟಿಂಗ್ ಬೇಡ, ಟೀಚಿಂಗ್ ಬೇಡ, ಏನೂ ಇಲ್ಲಾರನೆ, ಕೈವಲಿಗಿಲ್ಲ, ಗುಂಡಿಲ್ಲ, ಕಾಜಿಲ್ಲರೇ 150 ರೂಪಾಯಿ ಆರಾಮ್ ಟೀಚ್ ಮಾಡ್ಬೋದು. ನೀನು ಆದಷ್ಟು ಮಿಷಿನಿಗೆ ಹೊಲಿಬೇಕಂತೇಳಿ ಸಂಜೆ ಕಣ್ಣು ನೋಡ್ಕೊತೀನಿ. ಟೈಮ್ ತೋರಿಸ್ತೇವೆ ಟೈಮ್ ನೋಡಿ. ಈಗ 9 ಆಗೈತೆ ರೀ, 9 ಆಗೈತೆ. ಶ್ರವಣ ಊಟ ಮಾಡಿ ಮಲಗಿಸಿನಿ. ನಿಮ್ಮ ಡೈಲಿ ಲಾಗ್ನಾಗ ಬರ್ತೈತೆ. ಇವಾಗ ಮತ್ತೊಬ್ರು 2 ಬ್ಲೌಸ್ ಕೊಟ್ಟೋಗ್ಯಾರ, ಮತ್ತೊಬ್ರು 2 ಕೊಟ್ಟೋಗ್ಯಾರ, ಮತ್ತೊಬ್ಬರು ಒಮ್ಮೆ ಮೊನ್ನೆ ಅವರು 2-3 ಟೀಚ್ ಮಾಡಿ ಕೊಟ್ಟಿದ್ಯಾ. ಅವರು ಒಮ್ಮೆ 5 ಬ್ಲೌಸ್ ಕೊಟ್ಟೋಗ್ಯಾರ. 5 ಬ್ಲೌಸು 70 ರೂಪಾಯಿ ಬಂದಾದರೂ ಇಷ್ಟು ಬ್ಲೌಸ್ ಬಂದ. ಬ್ಲೌಸ್ ಅರ್ಜೆಂಟ್ ಆಗುವಲ್ಲ, ಅದಕ್ಕೆ ಹೇಳ್ತು ನೋಡಿ. ಒಮ್ಮೆ ಬ್ಲೌಸ್ ನಮ್ಮ ಕೈಯಾಗ ಕೊಟ್ರೆ ಕಸ್ಟಮರು ಅವ್ರಿಗೆ ಮೈಯಾಗ ಹೊಂದಿ ಕುಂದ್ರಂಗೆ ಹೊಲಕ್ಕೊಡ್ರಿ. ಇಂಟ್ರೆಸ್ಟ್ ತೊಗೋರಿ, ಖಂಡಿತ ಹೊಲಿತೀವಿ ಅನ್ನೋ ಒಂದು ಪಾಸಿಟಿವ್ ಇಟ್ಕೋರಿ. ನೆಗೆಟಿವ್ ಯಾವತ್ತೂ ವಿಚಾರ ಮಾಡಬೇಡಿ. ಯಾವತ್ತೂ ನೆಗೆಟಿವ್ ವಿಚಾರ ಮಾಡಿದ್ರಂದ್ರೆ ನೆಗೆಟಿವೇ ಆಗೋದು, ಪಾಸಿಟಿವ್ ವಿಚಾರ ಮಾಡಿದ್ರೆ ಪಾಸಿಟಿವೇ ಆಗುತ್ತೆ. ನಮಗೆ ಟೈಲರಿಂಗ್ ಒಳಗೆ ನಾವು ಹೆಂಗೆ ಮಾಡಿಬಿಡ್ತೀವಿ ಅಂದ್ರೆ ನೋಡ್ಕೊಂಡು ಹೇಳ್ತೀನಿ ರೀ. ನಾವೆಲ್ಲ ಊರಿಗೆ ಹೋಗಿ ಬರಲಿ, ಟೈಲರಿಂಗ್ ಬಿಟ್ಟು ಅಂದ್ರೆ ಒಳ್ಳೆ ಟೈಲರಿಂಗ್ ಮ್ಯಾಗ ಕುಂದ್ರಕ್ಕೆ ಬೋರ್ ಆಗುತ್ತೆ. ಅದೇ ಒಂದು ಬ್ಲೌಸ್ ಸ್ಟಿಚ್ ಮಾಡಿರಿ, 2 ಬ್ಲೌಸ್ ಸ್ಟಿಚ್ ಮಾಡಿರಿ, ನೀಟ್ ಹೊಲಿಬೇಕು, ನೀಟ್ ಎಷ್ಟು ಹೊಲಿದ್ರು ಆಸೆಗೆ ಕಮ್ಮಿ ಇಲ್ಲ ನೋಡಿ. ಹೊಲಿಬೇಕು ಅನ್ಸುತ್ತೆ. ಬಿಟ್ಟುಗಳನ್ನೇ ಈಗ ಒಂದು ಬರೋಬ್ಬರಿ ನಾನು 1 ವಾರ ಆಯ್ತು ನೋಡಿ. ನಾನು 1 ವಾರ ಊರಿಗೆ ಹೋಗೀನಿ, 1 ವಾರ ಬಿಟ್ಟೀನಿ. 15 ಅಂದ್ರೆ 15 ಅಮೌಂಟು ಒಂದು 1000 ರೂಪಾಯಿ ದುಡಿತೀವಿ ರೀ 15 ಭಾಳ ಬೇಡ. ಅಷ್ಟೇ 1000 ರೂಪಾಯಿ ಯಾಕೆ ಬಿಡಬೇಕು ಅಂತೇಳಿ ಇನ್ಮೇಲೆ ಹೊಲಿಬೇಕ್ರಿ. ಸುಮ್ಮನೆ ಬಂದು ಇಲ್ಲ ಮಾಡಿ ತುಂಬೈತಿ ಹೊಲಿವು ಬರೋದು ಅಲ್ಲಿ ಬರೋದು. ಕೇಳೋರಿಗೆ ಏನಾಗ್ಬಿಡ್ತಾ, ಹೊಲ್ದಿಲ್ಲವ ಹಿಂಗೆ ಹೋಗ್ತಾರ, ಹಿಂಗೆ ಬರ್ತಾರ, ಹೊಲ್ದಿಲ್ಲವ. ಹಳ್ಳಿ ಕಡೆ ಮಾತ್ರ ಅದು ಹೆಚ್ಚು ನೋಡಿ. ನಿಮ್ಮ ಅದೇ ಟಾರ್ಚರ್ ಆಗಿಬಿಡ್ತೈತಿ ಇನ್ನು ಟೈಲರಿಂಗ್ ಮಾಡೋಗಿ. ಆದ್ರೆ ನಾನು ಹೇಳ್ತಂದ್ರೆ ನೀವು ಯಾರಾದರೂ ಹೊಲಿಯೋರಿದ್ರೆ ಒಟ್ಟ ಮಾಲಿ ಇವತ್ತು ಕೊಟ್ರಾ ಇದನ್ನು ಇಕ್ಕಸೆ ಬಿಡ್ಬೇಕು ನೋಡಿ, ಹೊಲಿದು ಬಿಡಬೇಕು. ಹಂಗೆ ಮಾಲ್ ಸ್ಟಾಕ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಹೊಲೀರಿ. ಟೈಲರಿಂಗ್ ಒಳಗೆ ತುಂಬ ಲಾಭ ಇದೆ. ಈ ಕೆಲಸ ಬಿಟ್ಟು ಯಾವ ಕೆಲಸ ಒಳಗೂ ಲಾಭ ಇಲ್ಲ. ನಿಜ ಹೇಳ್ಬೇಕಂದ್ರೆ ಅವತ್ತು ಮೈಗೈತ್ರಿ. ಇವಾಗ ಈ ಟೈಲರಿಂಗ್ ಕೆಲಸ ಬಿಟ್ಟು ಯಾವ ಕೆಲಸ ಲಾಭ ಇಲ್ಲ. ಎಷ್ಟೋ ಮಂದಿ ಮಹಿಳೆಯರು ಏನು ಮಾಡಿಬಿಡ್ತೀರಿ, ಮಾಡಿರತ್ತ ಬಿಟ್ಟಾತ. ನಾನು ಹುಡ್ಕೊಂಡು ಹೇಳ್ತೀನಿ. ನಾನು ಇವತ್ತು ಆ ವಿಡಿಯೋ ನೋಡಿ 3 ದಿನ ಆಗಿತ್ತು. ನಾನು ವಿಡಿಯೋ ಟೈಲರಿಂಗ್ ಚಾನಲ್ ವಿಡಿಯೋ ಮಾಡ್ಬೇಕಂತ ಮಾಡ್ಬೇಕನ್ನೋದು ಬಿಟ್ಟುಬಿಡೋದು, ಬೇಸರ ಮಾಡ್ಕೊಂಬಿಡೋದು. ಅದಕ್ಕೆ ಇವತ್ತು ಎಷ್ಟೇ ಹೊತ್ತಾಗಿ ಇದು ವಿಡಿಯೋ ಮಾಡಿರತ್ತು. ಇದೊಂದು ವಿಡಿಯೋ ಮಾಡಿದ್ರೆ ಇದ್ರಲಿಂತ ತಾಸಿಗೆ ನಾವು 200 ರೂಪಾಯಿ ಅಂದರೂ ಲೆಕ್ಕ ಹಾಕ್ರಿ. ಒಂದು 3 ತಾಸು ಹೊಲಿದ್ರೆ 400 ರೂಪಾಯಿ ಅಮೌಂಟ್ ಆಗುತ್ತೆ. ಬೇಡ 2 ತಾಸು ಹೊಲಿದ್ರಿ, ದಿನಕ್ಕೆ 2 ತಾಸು ಹೊಲಿದ್ರೆ 300 ರೂಪಾಯಿ ಅಮೌಂಟ್ ಆಗುತ್ತೆ. ನೀವು ಹೊಲಿತೀವ ಗೊತ್ತಾದ್ರೆ ಯಾವ ವಾರ ಹೊಲಿ ಬರ್ತಾವೆ. ಈಟೇ ಹಾಕಿ ಒಂದು ಜಂಪರ್ ಹಿಡ್ಕೊಡ್ರಿ 10 ರೂಪಾಯಿ ಕೊಡ್ತಾರೆ. ಯಾಕ್ರಿ ಸುಮ್ಮನೆ ಕಾಲೇ ಕುಂದ್ರದು ಯಾಕೆ? 10 ರೂಪಾಯಿನೂ ಕೇಳಲ್ಲ. ಒಂದೊಂದು ರೂಪಾಯಿಗೂ ಒಂದೊಂದು ದುಡ್ಡಿಗೂ ಒಂದು ಬೆಲೆ ಇರುತ್ತೆ ರೀ. 1 ರೂಪಾಯಿ ಐತಂದ್ರೆ ನಮ್ಮ ಕೈಯಾಗ ಅದು 1 ರೂಪಾಯಿ ದುಡಿತೀವಿ ಅಂದ್ರೆ ನಮ್ಮ ಶ್ರಮ ಇರ್ತೈತಿ. ಅದು ನಮ್ಗೆ ಖುಷಿ ಕೊಡುತ್ತೆ. ನಾವು 1000 ರೂಪಾಯಿ ದುಡಿಕ್ಕಿಂತ 1 ರೂಪಾಯಿ ದುಡಿತೀವಿ, ಅದೇ ಭಾಳ ಖುಷಿ ಕೊಡುತ್ತೆ. ಇವಾಗ ಯಾರು ಅರ್ಜೆಂಟ್ ಹಿಡಿಯೋರು ಹೊಂಟಿರ್ತಾರೆ, ನಾವು ಹೊಲಿಯಾಕೆ ಹೊಲಿತಾಳ ಹೊಲಿಗೆ ಹಾಕ್ತಾಳೆ ಅಂತ ಗೊತ್ತಾದ್ರನ್ನ ಇದು ಜಂಪರ್ ಕೊಡವ ಅಂತ 10 ರೂಪಾಯಿ ಆಗುತ್ತೆ ನೋಡು. 10 ರೂಪಾಯಿ ಬಿಟ್ಟು 15 ರೂಪಾಯಿ ಕೊಡ್ರಿ. ಅರ್ಜೆಂಟ್ ಇರ್ತದೆ 20 ರೂಪಾಯಿ ಕೊಡ್ತಾರೆ. ಹೊರಗೆ ಕೊಡೆಯವು ಕರೆಕ್ಟಾಗಿ ಹಿಡ್ಕೊಟ್ಬಿಡು 20 ರೂಪಾಯಿ ತೊಗೊಂಡು ಕೊಟ್ಟು ಹೋಗ್ತಾರೆ. ಒಬ್ಬರು ಹಂಗೂ ಕೊಡ್ತಾರೆ, ಒಬ್ರು ಹಿಂಗೂ ಕೊಡ್ತಾರೆ. 10 ರೂಪಾಯಿ ಮಾತ್ರ ಕೊಟ್ಟೇ ಕೊಡ್ತಾರಲ್ರಿ. ಒಂದು ಬ್ಲೌಸ್ ಒಂದು ಬ್ಲೌಸ್ ಹಿಡ್ಕೊಟ್ರೆ 10 ರೂಪಾಯಿ ಅಂದ್ರೆ ಅಂಥ 10 ಬ್ಲೌಸ್ ಹಿಡಿದ್ರೆ 100 ರೂಪಾಯಿ ಆಗುತ್ತೆ. ಏನು ರೀ ಅದ್ರಾಗ ಏನು ನೀವು ಬ್ಲೌಸ್ ಕಟ್ ಮಾಡಿರ್ತೀರಾ? ಏನಿಲ್ಲ ನೋಡಿ. ಸುಮ್ಮನೆ ಒಟ್ಟು ಆರಾಮಾಗಿ ಟೈಲರಿಂಗ್ ಅಂದ್ರೆ ಆರಾಮ್ ಮಾಡೋರಂದ್ರೆ ಇಕೋ ಹಾಕ್ರಿ, ಡ್ರೆಸ್ ಹಿಡೀರಿ, ಇಲ್ಲಾಂದ್ರೆ ಹೊಲಿಗೆ ಹಾಕ್ರಿ, ನೈಟಿ ಹಿಡೀರಿ. ನಿಮ್ಗೇನು ಬ್ಲೌಸ್ ಕಟ್ ಮಾಡೋಕ್ಕೆ ಬರಬೇಕು, ನಮ್ಮ ಡ್ರೆಸ್ ಕಟ್ ಮಾಡೋಕ್ಕೆ ಬರಬೇಕು, ಕಟೋರಿ ಬ್ಲೌಸೇ ಬರಬೇಕು, ಆ ಡಿಸೈನ್ ಬ್ಲೌಸೇ ಬರಬೇಕು ಅನ್ನೋದಿಲ್ಲ. ನನಗೂ ಅಷ್ಟೊಂದು ಡಿಸೈನ್ ಬ್ಲೌಸ್ ಬರಲ್ಲ, ಮತ್ತು ಕಟೋರಿ ಬ್ಲೌಸ್ ಬರಲ್ಲ, ಡ್ರೆಸ್ ಹೊಲ್ಯಾಕೆ ಬರಲ್ಲ, ಸಾಲಿ ಗಂಡ್ರು ಇನ್ಫಾರ್ಮ್ ಹೊಲ್ಯಾಕೆ ಬರಲ್ಲ. ಇವಾಗ ಹೆಣ್ಣೋಡ್ರಿ ಇನ್ಫಾರ್ಮ್ ಹೊಲಿತೀನಿ. ಇವಾಗ ಯಾರು ಹೊಲಿಸ್ತಾರೆ? ಹೆಣ್ಣೋಡ್ರಿ ಇನ್ಫಾರ್ಮು ಬರೀ ರೆಡಿಮೇಡ್ ತಂದು ಹಾಕ್ತಾರೆ. ಸಾಲಿಗೂ ಹೊಲಿಸ್ತಾರೆ. ಎಷ್ಟು ಚಲೋ ಹೇಳ್ಬೇಕಂದ್ರೆ ಸಾಲಿ ಇನ್ಫಾರ್ಮ್ ಅಂದ್ರೆ ಅವರು ಗಂಡ್ಮಕ್ಳ ಕಡೆ ಹಾಕ್ತಾರೆ.
ಕ್ಯಾಂಡಿಸ್ ಅವರಷ್ಟು ನೀಟ್ ಆಗಲ್ಲ ನಮಗೆ. ಆಗಲ್ಲ ಅಂದರೂ ಹೊಲಿತಾರೆ ರೀ. ನಾವು ಕೂಡ ಅಷ್ಟೊಂದು ನಾವು ಹೋಗಿದ್ದು ಒಂದು ತಿಂಗಳು ರಾಟಿಗೆ ನಾನು ಹೋಗಿದ್ದು ನಾ ಕಲ್ತಿದ್ದು ಹೇಳಬೇಕು. ಸುಮ್ಮನೆ ನಾವು ಹೊಲಿತೀವಿ ನಾವು ಮಾಡ್ತೀವಿ ಅಂದ್ರೆ ಎಲ್ಲ ನಂಬಲ್ಲ. ಬ್ಲೌಸ್ ಮಾತ್ರ ಕರೆಕ್ಟ್ ರೀ. ಬ್ಲೌಸ್ ಒಮ್ಮೆ ಕೊಟ್ರಲ್ಲ ಅವ್ರು ಹೊಳ್ಳಿ ನನ್ನ ಬಿಟ್ಟು ಹೋಗಲ್ಲ. ಒಂದಕ್ಕರ ನಾವು ಪರ್ಫೆಕ್ಟ್ ಇರಬೇಕು. ನಮ್ಗೆ ಹನ್ನೆರಡು ಹೊಲಿಕಿತ್ತ ನಾವು ಒಂದು ಹೊಲಿದ್ರೆ ನಾವು ಪರ್ಫೆಕ್ಟ್ ಅದೀವಿ ಟೈಲರಿಂಗ್ ಒಳಗೆ. ಅಂದ್ರೆ ನಾವು ಟೈಲರಿಂಗಿಂತ ಒಂದು ತನ್ನ ತಿಂತೀವಿ, ಜೀವನ ಸಾಗಿಸೀವಿ. ನನ್ನ ಮಕ್ಕಳೆಲ್ಲ ಸಣ್ಣ ಇದ್ದು ನಮ್ಮ ಮನೆಯವ್ರು ತೀರ್ಕೊಂಡಾಗ ನಾನು 3 ತಿಂಗಳು ಪ್ರೆಗ್ನೆಂಟ್. ನನ್ನ ಮಕ್ಕಳೆಲ್ಲ ಶ್ರಾವಣಿ 3 ವರ್ಷಕ್ಕೆ, ಶ್ರಾವಣ ಕುಮಾರ್ 3 ವರ್ಷ ಹೊಟ್ಟೆ ಆಗಿದೆ. ನನ್ನ ಲೈಫ್ ಸ್ಟೈಲ್ ಚಾನಲ್ರಿಗೆ ಗೊತ್ತಿರುತ್ತೆ, ಹೊಸ ಚಾನಲ್ರಿಗೆ ಹೊಸ ವರ್ಷಗಳಿಗೆ ಗೊತ್ತಿಲ್ಲ. ಆವಾಗ ಇದೆಲ್ಲ ನನ್ನ ಕೈ ಹಿಡಿದಿದ್ರೆ ನನ್ನ ಟೈಲರಿಂಗ್ ಚಾನಲ್. ಈ ಉದ್ಯೋಗ ನಾನು ಎಂದೂ ಮರೆಯಲ್ಲ, ನನ್ನ ಜೀವ ಇರುತ್ತನಕ್ಕೂ ಮರೆಯಲ್ಲ. ಆದರೂ ನನಗೆ ಪಟ್ ಬ್ಲೌಸ್ಗಳು ಬಂದಾಗ ಟಿಚ್ ಮಾಡ್ಕೊಡೋಕ್ಕಾಗಲ್ಲ. ಒಂದು ಸ್ವಲ್ಪ ಕಸ್ಟಮರ್ ಕೈ ಬೇಯಿಸ್ಕೋತೀವಿ, ಆಯ್ತು ಆವಾಗ ಕೊಡ್ತೀವಿ ಅಂತೇಳಿ ಕಣ್ಣಾಗ ಏನೋ ಎಣ್ಣೆ ಹಾಕೊಂಡು ಹೊಲಿತಾರೆ ಅಂತಲ್ಲ ಹಂಗೆ ಹೊಲೋದು ಏನೋ ಕೊಡೋದು. ಇವಾಗ ಎಲ್ಲ ನೋಡಿ ಇವಾಗ ನಂದು ಹೆಂಗೆ ಪರಿಸ್ಥಿತಿ ಅಂದ್ರೆ ಇದನ್ನೇ ಮಾಡಿದರೆ ಏನು ದೊಡ್ಡದಾಗಲ್ಲ. ನನಗೆ ಬರುವಂಥ ಬಟ್ಟೆ ನನಗೆ ಭಾಳ ಅಲ್ಲ, ಇದನ್ನೇ ಟಿಚಿಂಗ್ ಮಾಡಿದ್ರೆ ನನಗೆ ಇದೇನು ದೊಡ್ಡ ಆಗೋದಲ್ಲ. ದಿನ 2-3 ಬ್ಲೌಸ್ ಹೊಲಿದ್ರೆ ಸಣ್ಣ ಆಗುತ್ತೆ. ಇವಾಗ ಮಕ್ಕಳು ಸ್ಕೂಲಿಗೆ ಅಂತ ಹೋಗ್ತಾರೆ, ಮನೆ ಕೆಲಸ, ಯೂಟ್ಯೂಬ್ ಕೆಲಸ, ಇನ್ನೊಂದು ಚಾನಲ್ ಐತಿ ಅದ್ರದ್ದು. ಮತ್ತು ಅದಕ್ಕಾಗಿ ಈ ಚಾನಲ್ಗೆ ನನಗೆ ವಿಡಿಯೋ ಕರೆಕ್ಟಾಗಿ ಹಾಕೋಕ್ಕಾಗಲ್ಲ. ಎಲ್ಲರೂ ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ವಿಡಿಯೋ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಪೋರ್ಟ್ ಮಾಡಿ. ಇದೊಂದು ಚಾನಲ್ ಮೌಂಟೇಶನ್ ನಾನು ಆಗುತ್ತಿತ್ತು ಜೊತೆಗೆ ನಾ ಮಾಡ್ಕೊಂಡಿದ್ರಿ. ನಾನು ವಿಡಿಯೋನೇ ಹಾಕಿಲ್ಲ. ಕಣ್ಣಿ 130 100 ವಿಡಿಯೋ ಹಾಕೀನಿ. ಹಿಂಗಾಗಿ ಇದಾಗೈತೆ. ನೀವು ನಾಳೆಗೆ ಇಷ್ಟು ಹೊಲಿಬೇಕು, ನಾಳೆಗೆ ಇಷ್ಟಿಷ್ಟು ಹೊಲಿಬೇಕಂತೇಳಿ ಕಡ್ಯಾಕ್ ಮಾಡಿಟ್ಕೋರಿ. ಎಷ್ಟೋ ಸಿಟಿಯಾಗೆಲ್ಲ ಹಿಂಗೆ ಮಾಡಲ್ಲ ರೀ. ಟೈಲರಿಂಗ್ ಮಾಡೋರು ಇಷ್ಟು ಹೊಲಿಬೇಕು ಇಷ್ಟು ದುಡಿಬೇಕು ಅನ್ನೋದಿರ್ತೈತಿ. ಯಾಕಂದ್ರೆ ಅವ್ರಿಗೆ ಇಂದ 108 ಇದು ಇರ್ತೈತಿ ನೋಡಿ. ಯಾಕಂದ್ರೆ ಕರೆಂಟಿನ ಬಿಲ್ ಇರ್ತೈತಿ, ರೂಮ್ ಬಾಡಿಗೆ ಇರ್ತೈತಿ, ಅವ್ರು ಹೊಲಿಲೇಬೇಕು. ಆದರೆ ಅರ್ಜೆಂಟ್ ಕೈಯಾರ ಕೊಟ್ಟಿರ್ತಾರೆ, ಇನ್ನೂ ಮಿಸ್ ಆಗುತ್ತೆ. ಇನ್ನೊಂದು ಹೇಳ್ತೀನಿ ರೀ ನಿಮ್ಗೆ, ನಾವು ಟೈಲರಿಂಗ್ ಮಾಡಿರ್ತಿರ್ತೀವಿ, ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿ ಇರ್ತೀಕೋ, ನೀವು ಕೈಯಾಗ ಅಮೌಂಟ್ ಕೊಟ್ಟು ಹೊಲಿದ್ಗಾನೆ ಹೋಗ್ಬಿಟ್ರಂದ್ರೆ ಇನ್ನೂ ಹೊಲಿಬೇಕು ಅನ್ನೋ ಇಂಟ್ರೆಸ್ಟ್ ಭಾಳ ಬರುತ್ತೆ. ರೊಕ್ಕದು ಆಸೆ ಭಾಳ ಆಗ್ತೈತೆ ರೀ. ಅವ ರೊಕ್ಕದ ಆಸೆ ಬಂತಂದ್ರೆ ಆಟೋಮೆಟಿಕಾಗಿ ನಾವು ಹೊಲಿಬಿಡ್ತೀವಿ. ಒಂದು ಜಂಪರ್ಗೆ 75 300 ರೂಪಾಯಿ ಆಗುತ್ತೆ. 300 ರೂಪಾಯಿ ನಮ್ಮ ಕೈಯಾಗ ಕೊಟ್ರೆ ಇಷ್ಟು ಸಾದಾ ಬ್ಲೌಸ್ ಅರ್ಧ ತಾಸನ್ನೇ ಹೊಲಿಬೋದ್ರಿ. ಒಂದು ಬ್ಲೌಸ್ ಅರ್ಧ ತಾಸಿಗೆ ಒಂದು ಬ್ಲೌಸ್ ಅಂದ್ರೆ 60 ರೂಪಾಯಿ ಅಂದ್ರೆ ಅರ್ಧ ತಾಸಿಗೆ 60 ರೂಪಾಯಿ ಅಂದ್ರೆ ಒಂದು ತಾಸಿಗೆ 120 ರೂಪಾಯಿ ರೀ. ಒಂದು ತಾಸಿ ನೋಡಿರಿ. ಇದಕ್ಕಿಂತ 2 ಬ್ಲೌಸ್ ಅಂದ್ರೆ 120 ಸಿಗುತ್ತಾ? ಅದು ಏನಿಲ್ಲ, ಕಟ್ಟಿಲ್ಲ, ಇದು ಕಾಜಿಲ್ಲ, ಗುಂಡಿಲ್ಲ, ತಾಸಿಗೆ 150 ರೂಪಾಯಿ ಸಿಗುತ್ತೆ. ಅದೇ ಬೆಸ್ಟ್ ನನ್ನ ವಿಚಾರಕ್ಕೆ. ಹೊಲಿಗೆ ಹಾಕೋವು ಮತ್ತು ಇವು ಡ್ರೆಸ್ ಹಿಡಿವು ಭಾಳ ಚಲೋ ಅದರಂತ ಲಾಭ ಭಾಳ ಐತೆ. ಅದಕ್ಕೆ ಹೇಳ್ತೀನಿ, ಯಾರು ಹೊಲೀರಿ ಅವ್ರು ಬಂದಾಗ ಬೇಕಾದ ಒಯ್ಯಲಕ್ಕ ಅದ್ರ ಅಮೌಂಟ್ ಅಲ್ಲಿ ಇದ್ದೇ ಇರುತ್ತೆ. ಅದ್ರಾಗ ಹೊರಗಿಡ ಏನಾಗ್ಬಿಡ್ತವೆ, ಒಯ್ತಾರೋ ಇಲ್ಲ, ನಮ್ಮ ಅಮೌಂಟ್ ಬರ್ತೋ ಇಲ್ಲ ಅಂತ ನಾವು ಅನ್ಕೊತಿರ್ತೀವಿ. ಅದು ಒಂದಿರೋ ಕಾಲಕ್ಕೆ ಬಂದೇ ಬರ್ತೀವಿ. ಅಮೌಂಟ್ ಎಲ್ಲಿ ಹೋಗಲ್ಲ. ಅದು ಅವ್ರಿಗೆ ಹೆರ್ಕಾತದಾಗ ಒಯ್ದೇ ಹೋಯ್ತಾರೆ, ಅಮೌಂಟ್ ಕೊಟ್ಟೇ ಕೊಡ್ತಾರೆ. ಅದರ ಮಾತ್ರ ಎಣ್ಣೆ ಮಾತಿಲ್ಲ. ಟೈಲರಿಂಗ್ ಇನ್ನು ನೆಕ್ಸ್ಟ್ ವಿಡಿಯೋ ಆದಷ್ಟು ಕಟ್ಟಿಂಗು ಟಿಚಿಂಗು ನಿಮ್ಗೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಬ್ಯಾಗ್ ಹೊಲಿಬೇಕಂತ ಸೀರೆ ಸಜ್ಜು ಮಾಡ್ತೀನಿ. ಇನ್ನು ಬುತ್ತಿ ಬ್ಯಾಗ ಮತ್ತು ದೊಡ್ಡ ಬ್ಯಾಗ ಹೊಲಿದು ತೋರಿಸ್ತೀನಿ. ನಿಮಗೂ ಕೂಡ ನಮ್ಮಂತಲ್ಲಿರೋ ಕಲೆಗಳನ್ನು ನಮ್ಮ ಹಳ್ಳಿ ಸೈಡ್ ನಾವು ಹೊಲಿಯುವಂಥದ್ದು ನಿಮಗೂ ಕೂಡ ಇಷ್ಟ ಆಗ್ತಿರಬೇಕು. ಈಗ ಕಟ್ಟಿಂಗು, ಬ್ಲೌಸ್ ಕಟ್ಟಿಂಗು, ಟಿಚಿಂಗು, ಡ್ರೆಸ್ ಕಟ್ಟಿಂಗು ಎಲ್ಲ ಥರ ಹೇಗೆ ಕೊಡ್ತಿರ್ತಾರೆ. ಇಂಥವೇ ನಿಮ್ಗೆ ವಿಡಿಯೋ ಇಷ್ಟ ಆಗ್ತವೆ ಅಂತೇಳಿ ನಾವು ಮೋಸ್ಟ್ಲಿ ಏನಂತಲ್ಲ ಟೈಲರಿಂಗ್ ಬಗ್ಗೆ ವಿಡಿಯೋಗಳು ಹೇಳ್ತೀನಿ. ಟೈಲರಿಂಗ್ ಲಾಭ ಲಕ್ಷಣ ತಾಸಿಗೆ ಇಷ್ಟು. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಒಂದು ತಾಸಿಗೆ ಇಷ್ಟು, ಹಿಂಗೆ ದುಡಿದ್ರೆ ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ ಅಂದ್ರೆ ಹೌದಲ್ಲ, ಇಷ್ಟು ಮಾಡಿದ್ರೆ ನೀವು ಸ್ವಲ್ಪ ವಿಚಾರ ಮಾಡಿದ್ರೆ ಅಂದ್ರೆ ಅದು ನಿಮಗೂ ತಲೆ ಹೊಳಿತೈತಿ. ಹೌದಲ್ಲ, ನಾವು ಇಷ್ಟು ಯಾಕೆ ಕುಂತು ವೇಸ್ಟ್ ಆಗಬೇಕು? ನಾವು ಒಂದು ತಾಸಿಗೆ 1,000 ರೂಪಾಯಿ ದುಡಿಬೋದಲ್ಲ. ಒಂದೇ ತಾಸು ಬಂದಿರಿ 1,000 ರೂಪಾಯಿ ದುಡಿರಿ. ನಿಮಗೂ ಕೂಡ ಒಂದು ಇದು ಹುಟ್ಟುತ್ತಾ. ಯಾರೂ ಹೆಣ್ಮಕ್ಳು ಕುಂತು ಕೆಡಬಾರ್ದು ನೋಡಿ. ನಾವು ಪ್ರತಿಯೊಂದು ಏನೋ ಒಂದು ಎಣಿಕೆ ಹಾಕ್ತೀವಿ, ಒಂದು ಎಣಿಕೆ ಹಾಕಿ ಅಂಗಡಿಗೆ ಹಾಕಬೇಕು. ಒಂದು ರಾಟಿ ಹೊಲ್ತೀವಿ, ರಾಟಿ ಹೊಲಿದ್ರೆ ಲಾಭ ಐತಿ, ಎಣಿಕೆ ಹಾಕಿದ್ರೆ ಲಾಭ ಐತಿ. ಈಗ ಇನ್ನೊಬ್ರ ಕೈ ದುಡಿಯೋಕೆ ಹೋದ್ರು ಅದಕ್ಕೂ ಹೊರತಲ್ಲ. ಅದು ನಮಗೆ ಟೈಮ್ ಸೀರಿ ಹೋಗಿ ಟೈಮ್ ಸೀರಿ ಬರೋದು. ಮಕ್ಕಳು ನೋಡ್ಕೊಂಡು ಇರ್ತಾರೆ ಮನೆಯಾಗ. ಎಷ್ಟೋ ಜನ ಮಕ್ಕಳು ನೋಡ್ಕೋತ ಕೆಲಸ ಮಾಡ್ತೀನಿ ಅಂದವ್ರಿಗೆ ಬೆಸ್ಟ್ ಇರ್ತಾರೆ ಕೆಲಸ. ನಮಗೇನು ಫುಲ್ ಇಡೀ ಜೀವನ ಮನೆ ಸಂಸಾರ ಹೋಗ್ಲಿಕ್ಕೂ ಕಾಯಿಪಲ್ಯಾರ ಹೋಗುತ್ತಲ್ಲ ಅನ್ನೋ ಒಂದು ಭರವಸೆ ಮ್ಯಾಗ ನೀವು ಟೈಲರಿಂಗ್ ಕೆಲಸ ಮಾಡಿರಿ. ಖಂಡಿತ ನೀವು ಟೈಲರಿಂಗ್ ಕೆಲಸದೊಳಗೆ ಸಕ್ಸಸ್ ಸಿಗುತ್ತಾ. ಆದಷ್ಟು ನೀವು ಬೇಸರ ಮಾಡ್ಕೋಬೇಡ್ರಿ. ಇವತ್ತು ಹೊಲಿಬೇಕನ್ನಿಸ್ತ ಸೈಡಿಗೆ ಎತ್ತಿಟ್ಟು ಹೊಲಿ ಅಷ್ಟು ಇಲ್ಲ.
ನಿಮಗೂ ಕೂಡ ಒಳ್ಳೇದಾಗುತ್ತಾ, ಒಳ್ಳೇದಾಗಲಿ, ಆ ರಾಯರೆಲ್ಲರಿಗೂ ಒಳ್ಳೇದು ಮಾಡಿ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾಳೆ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.